ಹಲೋ ಎವ್ರಿವನ್, ನನ್ನ ಹೆಸರು ಶಶಾಂಕ್ ಅಂತ. ನಾನು ವಿಜಯನಗರ ಡಿಸ್ಟಿಕ್ಕು ಹರಪನಹಳ್ಳಿ ತಾಲೂಕು ಕಂಚಿಕೇರಿ ಗ್ರಾಮದವನು. ರೀಸೆಂಟಾಗಿ ಪ್ರತಿಷ್ಠಾನ ಅಕಾಡೆಮಿಯವರು ಒಂದು ಸ್ಕೀಮನ್ನು ತಂದಿದ್ದರು, ತಾಲೂಕಿಗೊಬ್ಬ ಜಿಲ್ಲಾಧಿಕಾರಿ ಎಂಬುದು. ಅಂದರೆ ಒಂದು ತಾಲೂಕಿಗೆ ಯಾರು ಪೂರಾಗಿರ್ತಾರೋ ಅವ್ರ ಮಕ್ಕಳನ್ನ ಫ್ರೀಯಾಗಿ ಕೋಚಿಂಗ್ ಕೊಟ್ಟು ತಾಲೂಕಿಗೊಬ್ಬ ಜಿಲ್ಲಾಧಿಕಾರಿ ಮಾಡಬೇಕಂತ ಅವ್ರದ್ದು ಆಸೆ ಆಗಿತ್ತು. ಸೊ ಅದಕ್ಕೋಸ್ಕರ ಅವರು ಎಕ್ಸಾಮ್ ನಡೆಸಿದ್ರು. ಆ ಎಕ್ಸಾಮಲ್ಲಿ ನಾನು ರ್ಯಾಂಕಲ್ಲಿ ಸೆಲೆಕ್ಟ್ ಆಗಿ ಅದಾದ ನಂತರ ಇಂಟರ್ವ್ಯೂ ಅಲ್ಲಿ ಕನ್ಸಿಡರ್ ಮಾಡಿದರು. ಸೊ ಇವಾಗ ನೆಕ್ಸ್ಟು ನವಂಬರ್ ಲಾಸ್ಟ್ ಮಂತಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಇದು ನನಗೆ ತುಂಬ ಖುಷಿ ಕೊಡ್ತಿದೆ. ಹಾಗೂ ಎಷ್ಟೊಂದು ಜನ ನಮ್ಮಂಥವರು ಓದೋಕ್ಕಾಗದೆ, ಅಂದರೆ ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ನಾವು ಬ್ಯಾಕಲ್ಲಿ ಉಳಿದೋಗಿರ್ತೀವಿ. ಇಂಥವ್ರಿಗೆಲ್ಲ ಒಳ್ಳೆಯ ಪ್ರತಿಷ್ಠಾನ ಅಕಾಡೆಮಿಯವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ಲಿ ಫ್ರೀ ಇದ್ದು ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಮುಂದೆ ಆಗ್ಲಿನೂ ನಮಗೂ ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡೋಕ್ಕೂ ಭಾಳ ಹೆಲ್ಪ್ ಆಗುತ್ತೆ ಅಂತ ನಾನು ತಿಳಿದಿದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಪ್ರತಿಷ್ಠಾನ ಅಕಾಡೆಮಿ. ನಾಗೇಶ್ ಅಂತ, ಬೀದರ್ ಜಿಲ್ಲೆಯಿಂದ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ಪೇಪರ್ ಹಿಂಗೆ ಟಫ್ ಬರುತ್ತೆ ಅಂತ. ಇನ್ನೂ ಕರೆಂಟ್ ಅಫೇರ್ಸಲ್ಲಿ ಜಾಸ್ತಿ ಕ್ವಶನ್ಸ್ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಹಿಸ್ಟ್ರಿಯಲ್ಲಿ ಎಲ್ಲ ಕ್ವಶನ್ಸ್ ಬಂದಿದ್ವು. ಮಾಡರ್ನ್ ಹಿಸ್ಟ್ರಿಯಿಂದಲೂ ಸ್ವಲ್ಪ ಕಮ್ಮಿ ಕ್ವಶನ್ಸ್ ಇದ್ವು. ಓವರಾಲ್ ಓಕೆ ಇತ್ತು ಸರ್, ಎಲ್ಲ ಟಾಪಿಕ್ ಕವರ್ ಆಗಿತ್ತು. ಬಹುಶಃ ನೀವು ಸೆಲೆಕ್ಷನ್ ಆದರೆ ಬೀದರ್ಲಿ ಯಾವ ಜಿಲ್ಲೆ, ಯಾವ ತಾಲೂಕು? ಸರ್ ಬೀದರಲ್ಲಿ ಹುಮ್ನಾಬಾದ್ ತಾಲೂಕು ಅಂತ. ಹುಮ್ನಾಬಾದ್ ತಾಲೂಕು. ನೋಡೋಣ ಸರ್. ಹೇಗಿದೆ? ಓಕೆ ಸರ್, ಕರೆಕ್ಟಾಗಿತ್ತು ಪೇಪರು. ಕಾನ್ಸೆಪ್ಟ್ ಹೇಗಿದೆ? ತಾಲೂಕಿಗೊಬ್ಬ ಜಿಲ್ಲಾಧಿಕಾರಿ ಅಂತ, ಅಂದರೆ ಪ್ರತಿಯೊಂದು ತಾಲೂಕದಿಂದ ಒಬ್ಬ ಜಿಲ್ಲಾಧಿಕಾರಿ ಬರಬೇಕು ಅಂತ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್. ನೋಡೋಣ, ಸೆಲೆಕ್ಟ್ ಆದರೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.